ಸಾಮಾಜಿಕ ಹೋರಾಟಗಾರರು ಮತ್ತು ಚಿಂತಕರು ಮೈಸೂರು, ಅವ್ರಿಗೂ ಸ್ವಾಗತವನ್ನು ಕೊಡ್ತೀವಿ. ಇಂದಿನ ಮುಖ್ಯ ಅತಿಥಿಗಳು ಶ್ರೀಮತಿ ಸುಮತಿ ಕೆಆರ್ NST, ಹಿರಿಯ ರಂಗ ನಿರ್ದೇಶಕರು ಹಾಗೂ ಇಂದಿನ ನಾಟಕದ ನಿರ್ದೇಶಕರು. ಅವರು ಪ್ರೀತಿಯಿಂದ ಮತ್ತು ವೇದಿಕೆಯಿಂದ ಕರ್ನಾಟಕ ನಾಟಕ ಅಕಾಡೆಮಿ ವತಿಯಿಂದ ಸ್ವಾಗತವನ್ನು ಕೊಡ್ತೀವಿ. ಡಾಕ್ಟರ್ ಶಬಾನಾ ಮೈಸೂರು, ಉಪನ್ಯಾಸಕರು ಹಾಗೂ ನಿರೂಪಕಿ, ಆಕಾಶವಾಣಿ ಮೈಸೂರು, ಇವ್ರಿಗೂ ಪ್ರೀತಿಯಿಂದ ಸ್ವಾಗತವನ್ನು ಕೊಡ್ತೀನಿ. ಇಂದು ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರು ಮತ್ತು ಮೈಸೂರು ಜಿಲ್ಲಾ ಹವ್ಯಾಸ ರಂಗಕರ್ಮಿಗಳ ವೇದಿಕೆ ಇಂದ ರಂಗ ಗೌರವವನ್ನು ಭಾಜನರಾಗಿರುವ HV ಯಶೋಧ ರಾಮಚಂದ್ರ ಬಳಿಗಳು, ಅವ್ರಿಗೂ ಸ್ವಾಗತವನ್ನು ಕೊಡ್ತೀನಿ. ಶ್ರೀಮತಿ ವಿಜಯಲಕ್ಷ್ಮಿ ಮಳಿಯ ಕಲಾವಿದರು, ಅವ್ರಿಗೂ ಸ್ವಾಗತವನ್ನು ಕೊಡ್ತೀವಿ. ಅವ್ರಿಗೂ ಸ್ವಾಗತವನ್ನು ಕೊಡ್ತೀನಿ. ಇಂದು ಪ್ರತಿಕ್ರಿಯೆ ನೀಡಲು ಬಂದಿರುವಂತಹ ಡಾಕ್ಟರ್ ದಿನಮಣಿ BS, ಅವ್ರಿಗೂ ಸ್ವಾಗತವನ್ನು ಕೊಡ್ತೀವಿ. ಈ ನಿವೃತ್ತ ವಿಜ್ಞಾನಿ ಹಾಗೂ ಚಿಂತಕರು, ಇವರಿಗೂ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತೀವಿ. ಈ ಗೋಷ್ಠಿಯ ಅಧ್ಯಕ್ಷತೆ ಡಾಕ್ಟರ್ ಸುಜಾತಾ. ಬೆಂಗಳೂರು ಮತ್ತು ಮೈಸೂರು ಜಿಲ್ಲಾ ಹವ್ಯಾಸಿ ರಂಗಕರ್ಮಿಗಳ ವೇದಿಕೆ ಜಿಲ್ಲಾ ನಾಟಕೋತ್ಸವ. ನಾವು ನಾಗರಾಜ ಮೂರ್ತಿ ಅವ್ರನ್ನ ಕಳೆದ ಒಂದು ವಿಚಾರ ಸಂಕಿರಣದ ವಿಷಯ ಕೊಡಿ ಸರ್ ಅಂದ್ವಿ. ಇಲ್ಲ ನಿಮ್ಮಲ್ಲೇ ಆ ಒಂದು ಕಾಲಘಟ್ಟದಲ್ಲಿ ಆ ಒಂದು ತಿಂಗಳಲ್ಲಿ ಯಾವುದು ವಿಚಾರ ಸಂಕಿರಣ ಮಾಡ್ಬೋದು ನೀವೇ ಡಿಸೈಡ್ ಮಾಡಿ. ದಿನಾಚರಣೆ ಅಂಗವಾಗಿ ಜಿಲ್ಲಾ ನಾಟಕೋತ್ಸವ ಇದು ಇಡೀ ಅಕಾಡೆಮಿನಲ್ಲಿ ಬಹುಶಃ ಇದೆ ಮೊದಲನೇ ಸರ್. ಅಂದರೆ ಅದು ಸಮೃದ್ಧಿಯ ಸಂಕೇತ. ಹಾಗೆ ಪೀಳಿಗೆಗೆ ಅತ್ಯುತ್ತಮವಾದಂತಹ ಭವಿಷ್ಯವನ್ನು ಕಟ್ಟಿಕೊಡುವಂಥ, ಸಮಾನತೆಯ ಮೇಲೆ ಉಂಟಾಗುವಂಥ ಸಮಾಜದ ನಿರ್ಮಾಣಕ್ಕೆ ಸದಾ ತೊಡಗಿಸಿಕೊಂಡಿರುವಂಥವರು ಶ್ರೀಮತಿ ಸವಿತಾ ಪಾ ಮಲ್ಲೇಶ್ ಅವರು. ಅವರನ್ನು ನಾವು ಪ್ರಪಂಚವನ್ನೇ ಆಕರ್ಷಿಸಿರ್ತಕ್ಕಂತಹ ಒಂದು ಕಾರ್ಯಕ್ರಮ ಅಂತ ಹೇಳೋದು ತಪ್ಪಾಗಲಾರದು. ಯಾಕೆ ಅಂತ ಹೇಳಿದ್ರೆ ಮಹಿಳೆಯರ ವಿಮೋಚನೆ ಆಗಲೇಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಇದು ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ನಡ್ಕೊಂಡು ಬಂತು. ಇದು ಭಾರತವನ್ನು ಕೂಡ ತಲುಪಿದೆ. ಹಿಂದೆ ನಮ್ಮ ಗಮನಕ್ಕೆ ಬರ್ತಿರಲಿಲ್ಲ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ, ಆದರೆ ಇತ್ತೀಚೆಗೆ ಇದು ಜಾಸ್ತಿ ಪ್ರಚಲಿತವಾಗಿದೆ ಅಂತ. ಆದರೆ ಮಹಿಳೆಯ ಪ್ರತಿನಿತ್ಯದ ಬದುಕನ್ನ ನಾವು ನೋಡ್ತಾ ಹೋದಾಗ ಸಂಘರ್ಷಗಳು ಇತ್ತು. ಇವತ್ತಿಗೂ ಕೂಡ ಈ ಸಂಘರ್ಷಗಳು ಮುಂದುವರೆದಿರ್ತಕ್ಕಂಥದ್ದು ನಮ್ಮೆಲ್ಲರ ಗಮನಕ್ಕೆ ಬರುತ್ತೆ, ಅಥವಾ ನಾವು ಅದನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ ಅಂತ ಹೇಳಿ ನನಗೆ ಅನಿಸುತ್ತೆ. ಪ್ರತಿಪಾದಿಸ್ತಾ ಈ ಇಡೀ ಪ್ರಪಂಚ ಮಾನವೀಯತೆಯಡೆಗೆ ಪರಸ್ಪರ ಒಬ್ಬರನ್ನೊಬ್ಬರು ಗೌರವದಿಂದ ಪ್ರೀತಿಯಿಂದ ಕಾಣುವ ಕಡೆಗೆ ಹೋಗಬೇಕು ಅಂತ ಹೇಳಿ ಹೇಳ್ತೇವೆ. ಆದರೆ ಇದರ ರಂಗ ಗೌರವ ನಮ್ಮ ಈ ವರ್ಷದ ಮಹಿಳಾ ದಿನಾಚರಣೆಯ ಪ್ರಯುಕ್ತ 3 ರಂಗಭೂಮಿ ಹಿರಿಯ ಕಲಾವಿದರಿಗೆ ರಂಗ ಗೌರವವನ್ನು ನೆರವೇರಿಸಿಕೊಡಲಿದ್ದೇವೆ. 3ರನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಅವರ ಪರಿಚಯವನ್ನು ನಮ್ಮ ಖಜಾಂಚಿಗಳಾದಂತಹ ಶ್ರೀ ಯಶೋಧ ರಾಮಚಂದ್ರರವರು, ಶ್ರೀಮತಿ ವಿಜಯಲಕ್ಷ್ಮಿ ಮಂಜುನಾಥ್ರವರು, ಹಾಗೆ ಶ್ರೀಮತಿ ಸುಲೋಚನಾರವರು. ಇವರು ಸುಮಾರು 46 ವರ್ಷಗಳಿಂದ ಅಭಿನೇತ್ರಿಯಾಗಿದ್ದು ಕನ್ನಡದ ಪೌರಾಣಿಕ, ಸಾಮಾಜಿಕ ಮತ್ತು ಐತಿಹಾಸಿಕ ನಾಟಕಗಳಲ್ಲಿ ಸ್ತ್ರೀ ಪಾತ್ರಧಾರಿಯಾಗಿ ಅಭಿನಯಿಸಿದ್ದು ಅವ್ರ ಬಗ್ಗೆ 1954ರಲ್ಲಿ ಭದ್ರಾವತಿಯಲ್ಲಿ ಜನಿಸಿದಂತಹ ಶ್ರೀ ವಿಜಯಲಕ್ಷ್ಮಿ ಮಂಜುನಾಥ್ ಅವರನ್ನ ಪರಿಚಯ ಮಾಡಿಸೋದಕ್ಕೆ ನಾಟಕದಲ್ಲಿ ಅಭಿನಯಿಸ್ತಾರೆ. ಅದಾದಮೇಲೆ ನರಸಿಂಹಮೂರ್ತಿಯವರು, ತಂದೆ ಲೇಟ್ ಬೊಮ್ಮರಸೆ ಅವರು, ಇವರ ಒಂದು ತುಂಬ ಬಹಳ ಸಂತೋಷವಾದ ಇಲ್ಲಿ ಆಹ್ವಾನಿಸಿ ನಮಗೆ ಸನ್ಮಾನ ಮಾಡ್ತಿರೋದು ಒಂದು ರೀತಿ ತುಂಬ ಖುಷಿನೇ ಕೊಡ್ತಾ ಇದೆ. ಅದರಲ್ಲೂ ನನಗೆ ಈ ಹಿರಿಯ ಕಲಾವಿದರೊಂದಿಗೆ ವೇದಿಕೆ ಹಂಚ್ಕೊಂಡಿದ್ದು ಬಹಳ ಖುಷಿ ಆಗ್ತಾ ಇದೆ. ಮಾತನಾಡಬೇಕಾಗಿ ಕೇಳ್ಕೊತಿದ್ದೀನಿ.
ಕರ್ನಾಟಕ ಅಕಾಡೆಮಿ ಬೆಂಗಳೂರು ಹಾಗೂ ಮೈಸೂರು ಜಿಲ್ಲಾ ಹವ್ಯಾಸಿ ರಂಗಕರ್ಮಿಗಳ ವೇದಿಕೆಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಯನ್ನು ಹಾಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಯಾಕಿಸ್ಕೊಂಡು ರಂಗಭೂಮಿಯಲ್ಲಿ ದಿಟ್ಟ ಹೆಜ್ಜೆಯನ್ನಿಟ್ಟು ಇಲ್ಲಿವರೆಗೂ ತಮ್ಮ ಪಯಣವನ್ನು ನಡೆಸಿದಂಥ 3 ಮಹಿಳೆಯರ ನನ್ನ ಆತ್ಮೀಯ ಯಶೋದಕ್ಕ, ಸುಲೋಚನಕ್ಕ, ವಿಜಯಲಕ್ಷ್ಮಿ ಅವರು ಇವರಿಗೆ ಗೌರವ ಸಲ್ಲಿಸಿದ್ದಂತೂ ನನಗೆ ಇದೊಂದು ಅಮೃತ ಗಳಿಗೆ ಅಂತ ತಿಳ್ಕೊತೀನಿ. ಮುಖ್ಯ ಅತಿಥಿಗಳಾಗಿರುವಂಥ ಡಾಕ್ಟರ್ ಶಭಾನ ಅವರು ನಮಗೆ ಮಾತನಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಕರ್ನಾಟಕ ನಾಟಕ ಇಲ್ಲ ಅಂತ ಅನಿಸುತ್ತೆ ಅಗತ್ಯ. ಯಾಕಂತಂದರೆ ತುಂಬ ಕೌತುಕಲಾಗಿದ್ದೇನೆ. ವಿಚಾರ ಸಂಕಿರಣ ಮಾತನಾಡುವಂತಹ ಏನು ಸಂಪನ್ಮೂಲ ವ್ಯಕ್ತಿಗಳ ಮಾತುಗಳನ್ನು ಕೇಳಲಿಕ್ಕೆ. ಆದರೂ ಕೂಡ 1-2 ಮಾತುಗಳನ್ನು ಆಡಿ ನನ್ನ ಇಲ್ಲಿಂದ ತೆರಳ್ತೇನೆ. ವೇದಿಕೆ ಮೇಲೆ ಆಸನಾಗಿರುವುಗಳನ್ನು ನಡೆಸ್ತಾನೆ ಇರ್ತೇವೆ. ಆದರೂ ಕೂಡ ಒಂದು ಪುರುಷ ಪ್ರಧಾನ ಸಮಾಜ, ನೀವು ಬೇಲಿಗಳನ್ನು ಹಾಕ್ತಾನೆ ಇರಿ, ನಾವು ಅದನ್ನು ಮುರಿತಾನೆ ಇರ್ತೇವೆ, ಬರ್ತಾನೆ ಇರ್ತೇವೆ, ಮುನ್ನೆಲೆಗೆ ಬರ್ತಾನೆ ಇರ್ತೇವೆ. ಅದು ನಮ್ಮ ಒಕ್ಕೂಟದ ಮಾದರಿಯಲ್ಲಿ ನಾವು ಸಹೋದರತ್ವವನ್ನು ನಾವು ಕಟ್ಕೊಳ್ತೇವೆ. ಮೈಸೂರು ಜಿಲ್ಲಾ ಹವ್ಯಾಸಿ ರಂಗಕರ್ಮಿಗಳ ವೇದಿಕೆ ಜಿಲ್ಲಾ ನಾಟಕೋತ್ಸವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಇವತ್ತು ಮೈಸೂರಿನಲ್ಲಿ ವಿಚಾರ ಸಂಕಿರಣ, ಗೌರವ ಸಲ್ಲಿಕೆ ಮತ್ತು ನಾಟಕ ಪ್ರದರ್ಶನವನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಿನ್ನೆ ಯುಗಾದಿ ಹಬ್ಬ ಆಯಿತು. ತುಂಬ ಸಮಾಪ್ತಿಗೊಳ್ತಾ ಇದೆ. ಇದರ ವಂದನಾರ್ಪಣೆಯನ್ನು ನಾಗಭೂಷಣ್ ಅವರು ನಡೆಸಿಕೊಡ್ತಿದ್ದಾರೆ. ಈ ಸೆಷನ್ ನಾವೀಗ ಗೋಷ್ಠಿಯನ್ನು ಆರಂಭಿಸ್ತಾ ಇದ್ದೀವಿ. ವಿಷಯ ಮಂಡನೆ ಸ್ಟ್ಯಾನ್ಲಿ ಮುಖ್ಯಸ್ಥರು ಒಡನಾಡಿ 15ರಿಂದ 20 ನಿಮಿಷಗಳ ಕಾಲಾವಕಾಶ. ಇರುವ ಡಾಕ್ಟರ್ ಸ್ನೇಹಿತರ ದಿನಮಣಿಯವರೇ, ಅವಕಾಶ ಇಲ್ಲದಿದ್ದ ಮಾತಾಡಲಿಕ್ಕಿದೆ, ಮಹಿಳೆಯರ ಬಗ್ಗೆ ಮಾತಾಡಲಿಕ್ಕಿದೆ. ಆದರೆ 15 ನಿಮಿಷದಲ್ಲಿ ಮಾತು ಮುಗಿಸ್ಬೇಕಾಗ್ತದೆ. ಇದಕ್ಕೆ ಸತ್ತೆ ಪ್ರಜಾಪ್ರಭುತ್ವ, ಅದ್ರ ಬಗ್ಗೆ ನಾವು ಇತಿಹಾಸವನ್ನು ಒಂದ್ಸಲ ಜಾಲಾಡಬೇಕಾಗುತ್ತೆ. ಮಹಿಳೆಯರು ಪ್ರಜಾಸತ್ತೆಯಲ್ಲಿ ಭಾಗವಹಿಸುವಂತಹ ಮುಕ್ತ ಅವಕಾಶ ಸಿಕ್ಕಿದ್ದು ಮೊಟ್ಟ ಮೊದಲಿಗೆ 1912ರಲ್ಲಿ ಅಂತ ನೆನಪಿಸ್ತೀನಿ. 1900 ಅಥವಾ ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಅಂತ ಹೇಳುವಂತಹ ಒಂದು ಮೇಲೊದಿಕೆಯನ್ನು ಹೊತ್ತುಕೊಂಡಂತಹ ಅರಿಸ್ಟಾಕ್ರಸಿ ನಡೀತಾ ಇದೆ. ಇರುವಂತಹ 2 ವರ್ಗಗಳು ಇವತ್ತು ಸ್ಪಷ್ಟವಾಗಿ ಇಡೀ ಭೂಗೋಳದಲ್ಲಿ ಇವತ್ತು ಒಂದು